ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಹಗರಣದಲ್ಲಿ ನಿಜವಾಗಿಯೂ ಏನಾಗ್ತಾ ಇದೆ? ಆ ಸಂಸದನಿಂದ ದೌರ್ಜನ್ಯಕ್ಕೆ ತುತ್ತಾದಂತಹ ನೂರಾರು ಹೆಣ್ಮಕ್ಳು ಸಂಕಟ, ಅವಮಾನ, ಆತಂಕದಲ್ಲಿ ಕಂಗೆಟ್ಟಿರುವಾಗ ಅವ್ರ ಬಗೆಗಿನ ಕಾಳಜಿ, ಕಳಕಳಿಯನ್ನೇ ಮರೆತು ನಡೀತಾ ಇರುವಂತಹ ಈ ರಾಜಕಾರಣ ಎಂಥದ್ದು? The way in which his inquiry is going on, this is not special investigation team. This is Siddaramaiah investigation team and Shivkumar's investigation team. ನಾನು ಹೇಳೋದು ರಾಜ್ಯ ಸರ್ಕಾರ ಅತ್ಯಂತ ಬೇಜವಾಬ್ದಾರಿಯುತವಾಗಿ ನಡ್ಕೊಂಡಿದೆ. ಎಂಟೈರ್ ಗೇಮ್ ಪ್ಲೇ ಮಾಸ್ಟರ್ ಮೈಂಡ್ ಯಾರು ಅಂತಂದರೆ ಡಿ.ಕೆ. ಶಿವಕುಮಾರ್ ಅನ್ನೋದಕ್ಕೋಸ್ಕರ ನಿಮಗೆ ಅದನ್ನು ಆನ್ ಮಾಡಿದೆ ಅಷ್ಟೇ, ಬೇರೆ ಏನೇನಿಲ್ಲ. ನನಗೆ ಏನೇನು ನನ್ನ ಹತ್ರ ಚರ್ಚೆ ಮಾಡಿದ್ದಾನೆ ಫೋನ್ನಲ್ಲಿ ಅಂತೇಳಿ ತಿಳಿಸ್ತೇನೆ. ಆದರೆ ನನಗೂ ಆತನಿಗೂ ಯಾವ ಥರದ ಸಂಬಂಧನೂ ಇಲ್ಲ. ಅವನು ಏನು ಮಾತಾಡಿದ್ದಾನೆ ಎಲ್ಲ ಕೂಡ ಸತ್ಯಕ್ಕೆ ದೂರ ಆದಂಥ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಪ್ರಜ್ವಲ್ ರೇವಣ್ಣ ಅಷ್ಟೆಲ್ಲ ಹೆಣ್ಮಕ್ಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಹಗರಣ ಬದಿಗೆ ಸರಿದು ಪೆನ್ ಡ್ರೈವ್ ಬಿಡುಗಡೆಯಾಗಿದ್ದು ಹೇಗೆ ಅನ್ನುವಂಥ ವಿಚಾರನೇ ಮುನ್ನೆಲೆಗೆ ಬರ್ತಾ ಇರೋದ್ರೆ ಹಿಂದಿನ ಶಕ್ತಿಗಳು ಯಾವುವು? ಪ್ರಜ್ವಲ್ ಕೇಸನ್ನ, ಆತ ಹೆಣ್ಣುಮಕ್ಕಳ ಮೇಲೆ ನಡೆಸಿರುವಂತಹ ದೌರ್ಜನ್ಯ ವಿಚಾರವನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ತನಿಖೆಗೆ ಒಪ್ಪಿಸಿರುವಾಗ ಅದು ಒಕ್ಕಲಿಗರನ್ನ ತುಳಿಯುವಂತಹ ಕ್ರಮ ಅಂತ ಹೇಳುವಂಥ ಮಟ್ಟಕ್ಕೆ ಬಿಜೆಪಿ ಇಳಿದಿದೆ ಅಂತಂದ್ರೆ ಅದು ಎಂಥ ಹೊಲಸು ರಾಜಕೀಯಕ್ಕೆ ಇಳಿದಿದೆ ಅಲ್ವಾ? ಒಂದು ಕಡೆ ಕುಮಾರಸ್ವಾಮಿ ಹಾಗೂ ಇನ್ನೊಂದು ಕಡೆ ಬಿಜೆಪಿಯ ನಾಯಕರು ಒಬ್ಬರ ಬೆನ್ನಲ್ಲೊಬ್ರು ಇಡೀ ಪ್ರಕರಣದ ಹಾದಿ ತಪ್ಪಿಸುವಂಥ ರೀತಿಯಲ್ಲಿ ಮಾತಾಡ್ತಾ ಇರೋದು, ವಿರೋಧಾಭಾಸದ ಹೇಳಿಕೆಗಳನ್ನ ಕೊಡ್ತಾ ಇರೋದು ಏನನ್ನ ಸೂಚಿಸ್ತಾ ಇದೆ? ಈ ಇಡೀ ಪ್ರಕರಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ನಡುವೆ ಎಳೆತಂದು ಅವ್ರು ರಾಜೀನಾಮೆ ಕೇಳೋವರೆಗೂ ಕೂಡ ಹೋಗಿರೋದು ಪ್ರಜ್ವಲ್ ಹಗರಣದ ಮೇಲಿನ ಗಮನ ಬದಿಗೆ ಸರಿಲಿ ಅನ್ನುವಂಥ ಉದ್ದೇಶದ್ದೇ ಅಲ್ವಾ? ಪ್ರಜ್ವಲ್ ಪರವಾಗಿ ಮೋದಿ ಮತ ಕೇಳಿದಾಗ್ಲೂ ಅವರಿಗೆ ಆತ ನೂರಾರು ಹೆಣ್ಮಕ್ಳ ಮಂಗಲಸೂತ್ರಕ್ಕೆ ಕೈ ಹಾಕ್ದವನು ಅನ್ನೋದು ಚೆನ್ನಾಗಿನೇ ತಿಳಿದಿತ್ತಲ್ವಾ? ತಮ್ಮ ವಿರುದ್ಧ ದೇವರಾಜೇಗೌಡ ಮಾಡಿರುವಂತಹ ಆರೋಪಗಳು ಸುಳ್ಳು ಮತ್ತು ಆಧಾರ ರಹಿತ. ಪ್ರಜ್ವಲ್ ಪ್ರಕರಣದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಬಹಳ ಮುಜುಗರ, ಮುಖಭಂಗ ಆಗಿದೆ. ಅದರಿಂದಾಗಿ ಪಾರಾಗೋದಕ್ಕಾಗಿ ಅವೆರಡೂ ಪಕ್ಷಗಳ ನಾಯಕರು ದೇವರಾಜೇಗೌಡ ಮೂಲಕ ನನ್ನ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡಿಸಿದ್ದಾರೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಇವ್ರು ಏನು ಮಾತಾಡಿದ್ದಾರೆ, ಏನು ಆರೋಪ ಮಾಡಿದ್ದಾರೆ ಎಲ್ಲ ಸುಳ್ಳಿನ ಕಂತೆ. ಎಲ್ಲ ಅನೇಕ ವಿಚಾರಗಳನ್ನ, ಪೆನ್ ಡ್ರೈವ್ ವಿಚಾರ ಇರ್ಬೋದು, ಬಿಜೆಪಿಯ ಆಂತರಿಕ ವಿಚಾರಗಳನ್ನ ನನ್ನ ಹತ್ರ ತಿಳಿಸ್ತೀನಿ ಅಂತ ಹೇಳಿ ಪ್ರಯತ್ನವನ್ನ ಮಾಡಿದ್ರು. ಆದರೆ ನನಗೆ ಸಮಯ ಸಿಕ್ಕಲಿಲ್ಲ. ನಾನು ನಾಳೆ ಬರ್ತೇನೆ ಬೆಂಗಳೂರಿಗೆ. ಬಂದಾಗ ಅನೇಕ ವಿಚಾರಗಳನ್ನ ಏನೇನು ನನ್ನ ಹತ್ರ ಚರ್ಚೆ ಮಾಡಿದ್ದಾನೆ ಫೋನ್ನಲ್ಲಿ ಅಂತೇಳಿ ತಿಳಿಸ್ತೇನೆ. ಆದರೆ ನನಗೂ ಆತನಿಗೂ ಯಾವ ಥರದ ಸಂಬಂಧನೂ ಇಲ್ಲ. ಅವನು ಏನು ಮಾತಾಡಿದ್ದಾನೆ ಎಲ್ಲ ಕೂಡ ಸತ್ಯಕ್ಕೆ ದೂರ ಆದಂಥ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಿಜೆಪಿಯವರು ಮತ್ತು ಜೆಡಿಎಸ್ ಅವರು ದೊಡ್ಡ ರಾಜಕೀಯ ಇಂಥ ಷಡ್ಯಂತ್ರವನ್ನ ಇವತ್ತು ಮಾಡ್ತಾ ಇದ್ದಾರೆ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ಗೆಲ್ಲ ಅರಿವಿದೆ. ಹಿಂದೆ ದೇವರಾಜೇಗೌಡ ಏನೇನು ಮಾಧ್ಯಮದ ಮುಂದೆ ಮಾತಾಡಿದ್ದ, ಏನೇನು ವಿಚಾರಗಳನ್ನ ತಿಳಿಸಿದ್ದ ಎಲ್ಲ ಕೂಡ ಎಲ್ಲ ಮಾಧ್ಯಮಗಳ ಮುಂದೆನೆ ಇದೆ. ಅದನ್ನ ನೀವು ಪ್ರಕಟಣೆ ಮಾಡಿ ಓದಿದ್ರೆ, ತಿಳ್ಕೊಂಡ್ರೆ ಸಾಕು. ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಅವರು ಈ ರೀತಿ ಆರೋಪ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ಮತ್ತೊಮ್ಮೆ ತನ್ನ ರಾಜಕೀಯ ವೈರಿ ಡಿ.ಕೆ. ಶಿವಕುಮಾರ್ ಅವ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಆ ಮಹಾನಾಯಕನನ್ನ ತಡೀರಿ, ಇಲ್ಲದೆ ಹೋದ್ರೆ ಸಿದ್ದು ಪರಮೇಶ್ವರ್ ವಿಡಿಯೋ ಕೂಡ ಹೊರಬರಬಹುದು ಅಂತ ರಮೇಶ್ ಜಾರಕಿಹೊಳಿ ಹೇಳಿರೋದು ಬಿಜೆಪಿ ತಂತ್ರದ ಮುಂದುವರೆದ ಭಾಗದಂತಾನೆ ಕಾಣಿಸ್ತಾ ಇದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಪ್ರಕರಣದಲ್ಲಿ ಡಿ.ಕೆ. ಶಿವಕುಮಾರ್ ವಿರುದ್ಧವೂ ತನಿಖೆ ಆಗಲಿ ಅಂತ ಹೇಳಿರೋದು ಒಂದು ಬಿಡಿ ಹೇಳಿಕೆಯಾಗಿ ಬಂದದ್ದು ಅನ್ನೋ ಹಾಗಿಲ್ಲ. ಎಲ್ಲವೂ ಯೋಜಿತವಾಗಿ ಎಲ್ಲರೂ ಅವರವರ ಮಾತುಗಳನ್ನ ಅವ್ರದೇ ಮೀಡಿಯಾಗಳ ಎದುರು ಹೇಳತೊಡಗಿದ್ದಾರೆ ಅನ್ನುವಂಥ ಅನುಮಾನ ಬಾರದೇ ಇರೋದಿಲ್ಲ. ಇನ್ನೊಂದು ಕಡೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಬಾಲಿಶ ಹೇಳಿಕೆಗಳಿಗಂತೂ ಇತಿಮಿತಿಗಳೇ ಇಲ್ಲದಂತಾಗಿದೆ. ಅವ್ರ ಮಾತಿಗೊಂದು ಘನತೆಯಾಗ್ಲಿ, ಗಾಂಭೀರ್ಯವಾಗ್ಲಿ ಇಲ್ಲವೇ ಇಲ್ಲ. ಮೊನ್ನೆಯಷ್ಟೇ SIT ರಚನೆಯನ್ನು, ನಂತರದ ರೇವಣ್ಣ ಬಂಧನದ ಕ್ರಮವನ್ನ ಸಮರ್ಥಿಸಿ ಮಾತನಾಡಿದಂಥ ಅಶೋಕ್ ಇದ್ದಕ್ಕಿದ್ದ ಹಾಗೆ ಈಗ ಸಿದ್ದರಾಮಯ್ಯ ಒಕ್ಕಲಿಗರನ್ನ ತುಳಿಯುವಂಥ ಕೆಲಸ ಮಾಡ್ತಿದ್ದು ರೇವಣ್ಣ ಬಂಧನವೇ ಇದಕ್ಕೆ ಸಾಕ್ಷಿ ಅಂತ ಹೇಳ್ತಿದ್ದಾರೆ. ಕುಮಾರಸ್ವಾಮಿ ಮೇಲಿನ ದ್ವೇಷದಿಂದಾಗಿ ದೇವೇಗೌಡರ ಕುಟುಂಬವನ್ನು ತುಳಿಯೋದಿಕ್ಕೆ ಹೊರಟಿದ್ದಾರೆ. ಒಕ್ಕಲಿಗರು ಮಾತ್ರ ಅಲ್ಲ, ಲಿಂಗಾಯತರ ಮೇಲೆಯೂ ಕೂಡ ಸಿದ್ದರಾಮಯ್ಯ ಅವರಿಗೆ ಅಸಹನೆ ಇದೆ ಅಂತೆಲ್ಲ ಅಶೋಕ್ ಹೇಳಿದ್ದಾರೆ. ಹೀಗೆ ಹೇಳೋ ಮೂಲಕ ಆರ್ ಅಶೋಕ್ ಪ್ರಜ್ವಲ್ ರೇವಣ್ಣನ ಕಳಂಕವನ್ನ ತಾವೇ ಮುಂದೆ ನಿಂತ್ಕೊಂಡು ಇಡೀ ಒಕ್ಕಲಿಗ ಸಮಾಜಕ್ಕೆ ಹಚ್ಚೋದಿಕ್ಕೆ ಪ್ರಯತ್ನಿಸಿದ್ದಾರೆ. ಪ್ರಜ್ವಲ್ ರೇವಣ್ಣನ ಮೇಲಿರುವಂತಹ ಆರೋಪವನ್ನ, ಆತನ ಪಾಪವನ್ನ ಇಡೀ ಒಕ್ಕಲಿಗ ಸಮುದಾಯ ಹೊರಲಿದೆಯಾ? ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ತಾನೇನ್ ಮಾತಾಡಬೇಕು ಅನ್ನುವಂಥ ಒಂದು ಕನಿಷ್ಠ ತಿಳುವಳಿಕೆ ಆದ್ರೂ ಇರಬೇಕಲ್ವಾ? ಈ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸೇರಿ ಆಡ್ತಾ ಇರುವಂಥ ಮಾತುಗಳಿಗೆ ಘನತೆ ಅಂತೂ ಇರೋದಿಲ್ಲ. ಹೋಗ್ಲಿ, ತಾಳಮೇಳ ಆದ್ರೂ ಇರಬೇಕಲ್ವಾ? ಅವ್ರ ಮಾತುಗಳ ವಿರುದ್ಧ ಅವರೇ ಮಾತಾಡ್ತಾ ಹೊರಟಿರೋದು ತೀರಾ ಹಾಸ್ಯಾಸ್ಪದವಾಗಿದೆ. ಒಂದು ಕಡೆ ಪೆನ್ ಡ್ರೈವ್ ಬಿಡುಗಡೆ ಮಾಡಿದ್ದು ರಾಜ್ಯ ಸರ್ಕಾರ ಅನ್ನುವಂತೆ ಮಾತಾಡ್ತಾರೆ, ಮತ್ತೊಂದು ಕಡೆ ಅವರೇ ಪ್ರಜ್ವಲ್ ಪರಾರಿಗೆ ರಾಜ್ಯ ಸರ್ಕಾರನೇ ಕಾರಣ ಅಂತ ಕೂಡ ಆರೋಪ ಮಾಡ್ತಾರೆ. ಎಂಥ ವಿಚಿತ್ರ ಇದು!